ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಎಲ್ಲ ಸುದ್ದಿಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಪ್ರತಿಮಾ. ಎಸ್, ಮೊದಲನೇ ಸುದ್ದಿಯನ್ನು ನಾವು ಗಮನಿಸೋದಾದ್ರೆ ರಾಜಾತಿಥ್ಯ ಏನು ಜೈಲಲ್ಲಿ ಸಿಕ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ, ಅದರ ಎಫೆಕ್ಟ್ ಎನ್ನುವಂತೆ ಈಗ ಬೇರೆ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋದಕ್ಕೆ ನ್ಯಾಯಾಲಯದ ಅನುಮತಿ ಸಿಕ್ಕಿದೆ. ಮಧ್ಯಾಹ್ನ 1 ಗಂಟೆಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಆಗಬೇಕಾಗಿತ್ತು, ಸಾಕಷ್ಟು ಪೇಪರ್ ವರ್ಕ್ಗಳಿರುತ್ತೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಬರೀ ದರ್ಶನ್ ಅಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಡಿ ಗ್ಯಾಂಗ್ ಎಲ್ಲ ದಿಕ್ಕಾಪಾಲು, ಒಬ್ಬೊಬ್ಬ ಆರೋಪಿ ಒಂದೊಂದು ಜೈಲಿಗೆ ಶಿಫ್ಟ್ ಆಗ್ತಿರೋದು. ದರ್ಶನ್ ಬಳ್ಳಾರಿ ಜೈಲಿಗೆ, ಧನ್ರಾಜ್ ಧಾರವಾಡ ಜೈಲಿಗೆ, ಜಗದೀಶ್ ಅಂಡ್ ಲಕ್ಷ್ಮಣ್ ಶಿವಮೊಗ್ಗ ಜೈಲು ಪಾಲಾಗ್ತಾ ಇದ್ರೆ, ವಿನಯ್ ವಿಜಯಪುರ ಜೈಲಿಗೆ, ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ, ಪವನ್, ನಂದೀಶ್ ಮತ್ತು ರಾಘವೇಂದ್ರ ಅವರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. 3 ಆರೋಪಿಗಳು ಮಾತ್ರ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ. ಪವಿತ್ರ ಗೌಡ, ಅನುಕುಮಾರ್ ಮತ್ತು ದೀಪಕ್, ಈ 3 ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಈಗಾಗಲೇ ರವಿ, ಕಾರ್ತಿಕ್ ಮತ್ತು ನಿಖಿಲ್ ಹಾಗೂ ಕೇಶವಮೂರ್ತಿ ತುಮಕೂರು ಜೈಲಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಉಳಿದವರ ಶಿಫ್ಟಿಂಗ್ ಕಾರ್ಯಕ್ಕೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ. ಜೈಲಲ್ಲಿದ್ರೂ ಕೂಡ ರಾಜಾತಿಥ್ಯವನ್ನ ಕೊಡ್ಲಾಗ್ತಾ ಇತ್ತು. ಅದು ಜೈಲ, ರೆಸಾರ್ಟ ಅನ್ನೋದೇ ಅನುಮಾನ ಮೂಡಿಸ್ತಾ ಇತ್ತು. ಅಂತಹ ರಾಜಾತಿಥ್ಯ, ಸತ್ಕಾರ, ರೌಡಿಗಳ ಸಾಥ್ ಇವೆಲ್ಲ ಸಿಗ್ತಾ ಇದ್ದದ್ದು ಒಂದು ಫೋಟೋ ವಿಡಿಯೋಗಳಿಂದ ಏನು ಬಹಿರಂಗ ಆಯಿತು. ಸರ್ಕಾರಕ್ಕೂ ಮುಜುಗರ ತಂತು. ಈ ಹಿನ್ನೆಲೆಯಲ್ಲಿ ಅಲ್ಲಿದ್ದ ಡಿ ಗ್ಯಾಂಗ್ ಅನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡುವಂತಹ ನಿರ್ಧಾರಕ್ಕೆ ಬಂದು ಅದಕ್ಕೆ ನ್ಯಾಯಾಲಯದ ಅನುಮತಿ ಪಡೆದು ಈಗ ಕಾನೂನು ಪ್ರಕ್ರಿಯೆಗಳು ಶುರುವಾಗಿದೆ. ಎಸ್, ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತೆ. ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಕೂಡ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬಹಳ ಪ್ರಮುಖ ಮಹತ್ವದ ಬೆಳವಣಿಗೆ, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು, ಅಲ್ಲೆಲ್ಲ ಸಿದ್ಧತೆಗಳು ಸ್ಟಾರ್ಟ್ ಆಗಿದೆಯಾ ಅಂತ? ಬೆಂಗಳೂರಿನ ದೊಡ್ಡ ಒಂದು ಮೀಡಿಯಾ ಫೋಕಸ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದೆ. ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಏನು ಪರಪ್ಪನ ಅಗ್ರಹದಲ್ಲಿ ಮಾಡಿದಂಥ ಅವಾಂತರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ. ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಮತ್ತು ಅಧಿಕಾರಿಗಳ ವಲಯದಲ್ಲಿ ಕೂಡ ತಲ್ಲಣ ತವಕ ಎಲ್ಲವೂ ಇತ್ತು ಅಂತೇಳಿ ಹೇಳ್ಬೋದಾಗಿದೆ. ಯಾಕಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹದಲ್ಲೇ ಇಷ್ಟೆಲ್ಲ ಸೆಕ್ಯೂರಿಟಿ, ಬೆಂಗಳೂರು ಸರ್ಕಾರವೇ ಬೆಂಗಳೂರು ಇದ್ದರೂ ಕೂಡ ಅಲ್ಲಿ ಇಷ್ಟೆಲ್ಲ ದೊಡ್ಡ ಅವಾಂತರ ಮಾಡಿದ್ದಾರೆ. ಇನ್ನು ಎಲ್ಲರೂ ಕೂಡ ಈಗ ಪ್ರಶಾಂತ್ ಸರ್ ಹೇಳಿದಂಗೆ ಬಳ್ಳಾರಿ ಕಡೆ ಫೋಕಸ್ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ಬಳ್ಳಾರಿಯ ಜೈಲು ಅಂದರೆ ಒಂದು ದೊಡ್ಡ ಇತಿಹಾಸ ಇದೆ. 1884ರಿಂದ ಕೂಡ ಸರಿಸುಮಾರಾಗಿ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಜೈಲಿನಲ್ಲಿ ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಅಂದರೆ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನೂ ಕೂಡ ಬಳ್ಳಾರಿ ಜೈಲು ಪಡೆದಿದೆ. ಸಾಮಾನ್ಯ ವಾಡಿಕೆ ಮಾತೇನೆಂದರೆ ಯಾರಾದರೂ ತಪ್ಪು ಮಾಡಿದಾಗ ನಿಮ್ಮನ್ನ ಬಳ್ಳಾರಿ ಜೈಲಿಗೆ ಹಾಕ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಕಠೋರವಾದಂಥ ಶಿಕ್ಷೆಯನ್ನು ಅಥವಾ ಏನು ಕೈದಿಯ ಅವಧಿಯಲ್ಲಿ ಅವರು ಆಗ್ತಾಯಿತ್ತು ಅನ್ನೋಂಥ ಮಾಹಿತಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಲಭ್ಯವಾಗ್ತಾ ಇದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಏನು ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೆ ಸಿಕ್ತು, ಅದು ಯಾವುದನ್ನು ಕೂಡ ಬಳ್ಳಾರಿ ಜೈಲಲ್ಲಿ ನಿರೀಕ್ಷೆ ಮಾಡಲು ಅವ್ರಿಗೆ ಸಾಧ್ಯವಿಲ್ಲದ ಮಾತನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಸರಿಸುಮಾರಾಗಿ ಒಂದು 16 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಜೈಲನ್ನು ಸದ್ಯಕ್ಕೆ ನಾವು ಕೇವಲ 7 ಎಕರೆ ಅಷ್ಟು ಪ್ರದೇಶ ಬಳಸ್ತಾ ಇದ್ದೀವಿ. ಉಳಿದಂಥದ್ದನ್ನೆಲ್ಲ ಕೂಡ ಬಂದ್ ಮಾಡಲಾಗಿದೆ. ಯಾಕಂದರೆ ಅಷ್ಟೊಂದು ದೊಡ್ಡದಾದ ಜೈಲನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ ಸಾಧ್ಯ ಅಂತನ್ನೋಂಥ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಹೇಳ್ತಿದ್ದಾರೆ. ತಾವಿಲ್ಲಿ ನನ್ನ ನಾವೀಗ ಜೈಲು ಮುಂಭಾಗದಲ್ಲಿ ಇದ್ದೇವೆ. ಏನು ಇದು ಹಾಂ ಸರ್, ನೀವು ತೋರಿಸಿ ನೀವು ಜೈಲು ತೋರಿಸಿದ ನಂತರ ನಾನು ಪ್ರಶ್ನೆಗೆ ಇದು ಬಳ್ಳಾರಿ ಜೈಲು ನಾವು ತೋರಿಸ್ತಕ್ಕಂಥದ್ದು. ಏನು ಸರಿಸುಮಾರಾಗಿ ಒಂದು 16 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಜೈಲಲ್ಲಿ ಕೇವಲ ಅರ್ಧದಷ್ಟು ಮಾತ್ರ ನಾವು ಬಳಸ್ತಾ ಇದ್ದೀವಿ. ಹೀಗಾಗಿ ಒಂದು 500 ಜೈಲಿನ ಕೈದಿಗಳಿರ್ತಕ್ಕಂಥ ಕೆಪಾಸಿಟಿ ಇದೆ. ಇವಾಗ ಸದ್ಯಕ್ಕೆ ಇಲ್ಲಿ 385 ಕೈದಿಗಳಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ಜನರು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ತಾವು ಕಾಂಪೌಂಡ್ ವಾಲ್ವಲ್ಲಿ ನೋಡ್ತಾ ಇರ್ಬೋದು, ಇದು ರೇಸರ್ ಫೆನ್ಸಿಂಗ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ಏನು ವಿದ್ಯುತ್ ತಂತಿಯನ್ನು ಅಳವಡಿಸ್ತಿದ್ದಾರೆ.
ನಮ್ಮಲ್ಲಿ ಕೂಡ ವಿದ್ಯುತ್ ತಂತಿಯನ್ನು ಅಳವಡಿಸಿದ್ದಾರೆ. ಅದರ ಜೊತೆಗೆ ಅಂತಂದರೆ ರೇಸರ್ ಫೆನ್ಸಿಂಗ್ ಅಂತ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ ಕಾಂಪೌಂಡ್ ಮೇಲೆ. ಅದು ಯಾವ ರೀತಿ ಅಂದರೆ ಅದು ಯಾರಾದರೂ ಕಾಂಪೌಂಡ್ ಹಾರಕ್ಕೆ ಪ್ರಯತ್ನ ಪಟ್ಟಾಗ ಅದು ಸ್ವಲ್ಪ ತಂತಿ ತಗುಲಿದ್ರು ಕೂಡ ಒಂದಷ್ಟು ಮತ್ತು ಬರ್ತಕ್ಕಂಥ ವಿಷಯ ಅದರಲ್ಲಿ ಇದೆ ಅನ್ನೋಂಥ ಮಾಹಿತಿ ಮೇರೆಗೆ ಅದನ್ನು ಅಳವಡಿಸಲಾಗಿದೆ. ಮತ್ತು ಹೈ ಡೆಫಿನೇಷನ್ ಕ್ಯಾಮ್ರಾ ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರಾಗಿ 85 ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಇಷ್ಟೆಲ್ಲ ಸೆಕ್ಯೂರಿಟಿ ಮಧ್ಯೆ ಈಗ ದರ್ಶನ್ ಅವ್ರನ್ನ ಇಲ್ಲಿ ಕರ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗ್ತಿದೆ. 9 ಬ್ಯಾರಿಕೇಡ್ಗಳು ಅಂದರೆ ಡಾರ್ಮೆಟ್ರಿ ಹಾಲ್ ಮಾದರಿಯಲ್ಲಿ 9 ಇದ್ದಾವೆ. ಸಾಮಾನ್ಯ ಕೈದಿಗಳು ಎಲ್ಲರೂ ಕೂಡ ಈ ಹಾಲ್ನಲ್ಲಿ ಇರಿಸಲಾಗುತ್ತೆ. ಕೆಲವೊಂದಷ್ಟು VIP ಕೈದಿಗಳು ಅಂದರೆ ಈಗ ದರ್ಶನ್ ಆಗಿರ್ಬೋದು, ಹಿಂದೆ ಒಮ್ಮೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲಿ ಬಂದಿದ್ದರು. ಬೇರೆ ಬೇರೆ ನಟೋರಿಯಸ್ ಕ್ರಿಮಿನಲ್ಗಳಿಗೆ ಪ್ರತ್ಯೇಕವಾದಂಥ ಒಂದು 16 ಸೆಲ್ಗಳಿದ್ದಾವೆ. ಅಂದರೆ ಅವರಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇರತಕ್ಕಂಥ ಒಂದು 16 ಸೆಲ್ಗಳಿದ್ದಾವೆ. ಯಾಕಂದರೆ ಕಿರಿಕಿರಿ ಮಾಡ್ತಕ್ಕಂಥ ಕೈದಿಗಳಾಗಿರ್ಬೋದು ಅಥವಾ ಈ ರೀತಿ VIP ಕೈದಿಗಳಾಗಿರ್ಬೋದು, ಸಾಮಾನ್ಯ ಕೈದಿಗಳ ಜೊತೆಗೆ ಅವರು ಮಿನರಲ್ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡಾಗ ಮಾತ್ರ ಈ ರೀತಿಯಂಥ 16 ಬ್ಯಾರಿಕೇಡ್ಗಳನ್ನು ಬಳಸ್ತಾರೆ. ಇದೀಗ ದರ್ಶನ್ ಅವರಿಗೂ ಕೂಡ ಇಂಥದ್ದೇ ಒಂದು ಬ್ಯಾರಿಕೇಡನ್ನು ಸಿದ್ಧತೆ ಮಾಡಲಾಗಿದೆ. ಸಾಮಾನ್ಯ ಕೈದಿ ಇರ್ತಕ್ಕಂಥ ಏನು ಹಾಲ್ಗಳಿದ್ದಾವೆ ಮತ್ತು ಈ ಸ್ಪೆಷಲ್ ಬ್ಯಾರಿಕೇಡ್ ಇದ್ದಾವೆ, ಎರಡೂ ಕೂಡ ಸಪ್ರೇಟ್. ಒಂದು ವೇಳೆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದರೂ ಕೂಡ ಸಾಮಾನ್ಯ ಕೈದಿಗಳಿಗೆ ಕಾಣೋದೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಪ್ರಶಾಂತ್, ಶಿವಮೂರ್ತಿ, ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಾಗ ಒಂದು ಮಾತಿದೆ, ಏನಂದರೆ ರೇಟ್ಸ್ ಮೇ ಡಿಫರ್. ಕೆಲವೊಂದು 10 ರೂಪಾಯಿಗೆ, ಕೆಲವೊಂದು 20 ರೂಪಾಯಿಗೆ, ಕೆಲವೊಂದು 100 ರೂಪಾಯಿಗೆ ಆತ ಆಮಿಷಕ್ಕೆ ಒಳಗಾಗ್ತಾನೆ. 90% ಜನರ ಬಗ್ಗೆ ಹೇಳಲಾಗತ್ತೆ. ಇನ್ನೊಂದು, ಅಲ್ಲಿ ಶಿಫ್ಟ್ ಆಗ್ತಾ ಇರ್ತಕ್ಕಂಥ ಮಹಾನುಭಾವರಿಗೆ ಕೊಳ್ಳುವ ಸಾಮರ್ಥ್ಯ ಇದೆ, ಏನನ್ನಾದರೂ ಅವರು ಕೊಳ್ಳುವ ಸಾಮರ್ಥ್ಯ ಇದೆ. ಇಲ್ಲಂದರೆ ಪರಪ್ಪನ ಜೈಲಿನಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು, ಮನೆಯಲ್ಲೂ ಕೂಡ ಅನೇಕರಿಗೆ ಇಂಥ ಕಾಫಿ ಮಗ್ಗುಗಳಲ್ಲಿ ಕಾಫಿ ಕುಡಿಯೋ ಸೌಭಾಗ್ಯ ಇರಲ್ಲ. ಇವರಿಗೆ ಜೈಲಿನಲ್ಲೂ ಕೂಡ ಸೌಭಾಗ್ಯ ಇರುತ್ತೆ, ಜೈಲಿನಲ್ಲಿ ವಿಡಿಯೋ ಕಾಲ್ಗಳನ್ನು ಮಾಡಿ ಮಾತನಾಡುವ ಸೌಭಾಗ್ಯ ಇರುತ್ತೆ. ಯಾಕೆ ಅಂತಂದರೆ ಅವ್ರ ಬಳಿ ಕೊಳ್ಳುವ ಸಾಮರ್ಥ್ಯ ಇದೆ. ದೇ ಹ್ಯಾವ್ ಪರ್ಚೇಸಿಂಗ್ ಪವರ್. ಬೆಂಗಳೂರಲ್ಲಿ ಪರ್ಚೇಸಿಂಗ್ ಪವರ್ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಮೆರೆದವರು ಬಳ್ಳಾರಿಯಲ್ಲಿ ಮೆರಿಲಿಕ್ಕೆ ಆಗಲ್ಲ ಅನ್ನೋ ಗ್ಯಾರಂಟಿ ಏನು? ಮತ್ತು ಅಲ್ಲಿ ಈ ರೀತಿಯ ಬೆಂಗಳೂರು ಥರದ ಮೀಡಿಯಾ ಫೋಕಸ್ ಕೂಡ ಇರಲ್ಲ ಬಳ್ಳಾರಿಯಲ್ಲಿ. ಅಂದರೆ ಇನ್ನೂ ಒಳ್ಳೇದಾಯ್ತಾ ದರ್ಶನ್ಗೆ? ಪ್ರಶಾಂತ್, ತಾವು ಹೇಳ್ತಕ್ಕಂಥ ಮಾತನ್ನು ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡೋದಾದರೆ, ಹಿಂದೆ ಒಂದು ಸಣ್ಣ ಘಟನೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬಳ್ಳಾರಿ ಜೈಲಿಗೆ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಹೈದ್ರಾಬಾದ್ನ ಚಂಚಲಗೂಡ ಜೈಲಿನಿಂದ ಸಂಡೂರು ಕೋರ್ಟ್ಗೆ ಜನಾರ್ದನ್ ರೆಡ್ಡಿ ಅವರು ಬರಬೇಕಾದಂಥ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜೈಲಿನಲ್ಲಿ ಉಳಿದುಕೊಳ್ತಕ್ಕಂಥ ಸಂದರ್ಭ ಬರುತ್ತೆ. ಆಗಲೂ ಕೂಡ ಅಂದಿನ ಸೂಪರ್ಡೆಂಟ್ ರಜೆ ಮೇಲಿರ್ತಾರೆ. ಉಸ್ತುವಾರಿಯಾಗಿ ಬಂದಿರತಕ್ಕಂಥ ಸೂಪರ್ಡೆಂಟು ಯಾವುದೇ ರೀತಿಯಂಥ ಫೆಸಿಲಿಟಿ ನೀಡಲ್ಲ. ಆದರೆ ಮೊದಲು ಇರ್ತಕ್ಕಂಥ ಸೂಪರ್ಡೆಂಟ್ ಬಂದು ನೇರವಾಗಿ ಜನಾರ್ದನ್ ರೆಡ್ಡಿ ಅವರು ಬರ್ತಾರೋ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಹೊಸದೊಂದು ಬೆಡ್ ತಂದು ಹಾಕ್ತಾರೆ. ಇರ್ತಕ್ಕಂಥ ಕೋಣೆಗೆ ಸ್ವಲ್ಪ ಸುಣ್ಣ ಬಣ್ಣ ಬಳ್ತಕ್ಕಂಥದ್ದು, ಒಂದಷ್ಟು ಫಿಲ್ಟರ್ ಇರ್ತಕ್ಕಂಥ ಕೆಲಸ ಮಾಡ್ತೇವೆ. ಇಡೀ ಬಳ್ಳಾರಿ ಇತಿಹಾಸದಲ್ಲಿ ಅದೊಂದು ಕಪ್ಪು ಚುಕ್ಕೆಯಾಗಿ ಉಳಿದಾಗ್ತದೆ. ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದ್ರು ಅನ್ನೋಂಥ ಮಾತು ಈವರೆಗೂ ಕೂಡ ಬಳ್ಳಾರಿ ಜೈಲಿಗೆ ಒಂದು ಕಪ್ಪು ಚುಕ್ಕೆಯಾಗಿ ಈವರೆಗೂ ಉಳಿದುಕೊಂಡಿದೆ. ಇದ್ರ ಜೊತೆಗೆ ತಾವು ಹೇಳಿದಾಗೆ ದರ್ಶನ್ ಅವರು ಇಲ್ಲಿ ಬಂದಾಗ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂಥ ಫೆಸಿಲಿಟಿ ಇಲ್ಲಿ ಕೂಡ ಸಿಗ್ಬೋದು. ಆದರೆ ಅಲ್ಲಿ ಆದಂಥ ಘಟನಾವಳಿಗಳಿಂದ ಸಾಕಷ್ಟು ಏನು ಜೈಲಿನ ಸಿಬ್ಬಂದಿ, ಕಾರಾಗೃಹ ಇಲಾಖೆಯ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಮುಂದೆ ಈ ರೀತಿ ಆಗದೇ ಇರತಕ್ಕಂಥ ನೋಡಿಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿವೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಇಲ್ಲಿರ್ತಕ್ಕಂಥ ಜೈಲು ಅಧೀಕ್ಷಕರು ಅನೇಕರು ಬಳ್ಳಾರಿಗೆ ಹಾಕಿದ್ದಾರೆ. ಬೆಂಗಳೂರಿನ ಜೈಲು ಅಧೀಕ್ಷಕರನ್ನ ಅಮಾನತ್ ಒಂದು ರೀತಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿದೆ, ಅವರೇ ಇದ್ದಾರೆ. ಆಮೇಲೆ ಇದು ನನಗೆ ಡೇ 1 ಡೌಟ್ ಇದ್ದದ್ದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸುದ್ದಿಗಳನ್ನು ಮಾಧ್ಯಮಗಳಿಗೆ ಕೊಡಲಾಗತ್ತಿಲ್ಲ. ಅವರನ್ನು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ, ಅವ್ರಿಗೆ ಯಾರೂ ಮಾತಾಡ್ಸಲ್ಲ, ಅವರು ಲಾನ್ದಲ್ಲಿ ಮಾತ್ರ ವಾಕಿಂಗ್ ಮಾಡ್ಬೋದು. ಈಗ ನೋಡಿ, ಈ ದೃಶ್ಯಗಳು ಗೊತ್ತಾಯ್ತವಲ್ಲ ಏನೇನು ನಡೀತಿತ್ತು ಒಳಗಡೆ ಅಂತಕ್ಕಂಥದ್ದು. ಇಲ್ಲ, ಊಟದ ವಿಚಾರದಲ್ಲೂ ಕೂಡ ನಾವು ನೋಡಿದೀವಲ್ಲ ಪ್ರಶಾಂತ್, ಪದೇ ಪದೇ ಇಲ್ಲ ಊಟ ಎಲ್ಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಅವರನ್ನ ಸಾಮಾನ್ಯ ಕೈದಿಗಳಂತೆ ಟ್ರೀಟ್ ಮಾಡಿ ಹೊರಗಡೆ ಅವರು ಹೈಕೋರ್ಟ್ ಹೋಗಿ ಮನೆ ಊಟ ಕೊಡಬೇಕು, ನನಗೆ ಜಿಮ್ಮಿಗೆ ತ್ರಾಸ ಆಗ್ತಾ ಇದೆ, ನನ್ನ ಬಾಡಿ ಬಿಲ್ಡಿಂಗಿಗೆ ತ್ರಾಸ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದರು. ಊಟ ಏನ್ರಿ, ಎಲ್ಲ ಫೆಸಿಲಿಟಿಗಳನ್ನು ಬೆಂಗಳೂರು ಪರಪ್ಪನ ಅಗ್ರಹಾರದಲ್ಲಿ ಕೊಡಲಾಗಿತ್ತು. ಆ ಫೆನ್ಸಿಂಗ್ ಇರೋದು, ದೊಡ್ಡ ದೊಡ್ಡ ಕಂಪೌಂಡ್ಗಳಿರೋದು ಒಂದು ರೀತಿ ಅವ್ರಿಗೊಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದ್ದಂಗೆ. ಅವರೇನು ಓಡೋಗೋಂಥ ಕೈದಿಗಳಲ್ಲ. ಒಳಗಡೆ ಜೈಲನ್ನು ಒಂದು ಪ್ಯಾಲೇಸ್ ಆಗಿ ಕನ್ವರ್ಟ್ ಮಾಡೋ ಕೆಪಾಸಿಟಿ ಇರ್ತಕ್ಕಂಥ ಕೈದಿಗಳು ಇವರು. ಅವ್ರಿಗೆ ಬೆಂಗಳೂರೇನು, ಬಳ್ಳಾರಿ ಏನು, ಧಾರವಾಡ ಏನು, ಹಿಂಡಲ್ಗ ಏನು,
ಅವ್ರಿಗೆ ಎಷ್ಟು ನೀವು ಸೆಕ್ಲ್ಯೂಡೆಡ್ ಆಗಿರ್ತಕ್ಕಂಥ ಜಾಗ ಕೊಡ್ತೀರಿ ಅಷ್ಟು ಒಳ್ಳೆ ಫೆಸಿಲಿಟಿಗಳನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಮನಿ ಪವರು ಇದೆ, ಒಂದು ಸ್ಟಾರ್ ಪವರು ಇದೆ. ಹೌದು ಪ್ರಶಾಂತ್, ಬಳ್ಳಾರಿ ಮತ್ತು ಬೆಂಗಳೂರು ಹೊರತಾಗಲ್ಲ ಎಲ್ಲ ಕಡೆ ಕೂಡ ಇಂಥದ್ದೇ ಆಗ್ಬೋದು, ಆಗೋದಿಲ್ಲ, ಬಳ್ಳಾರಿಯಲ್ಲಿ ಯಾವುದೇ ರೀತಿ ಸಿಗೋದಿಲ್ಲ ಅನ್ನೋಂಥ ಮಾತನ್ನು ಅಲ್ಲಗಳೆಯೋಂಗಿಲ್ಲ. ಆದರೆ ಬೆಂಗಳೂರಿನಾದಂಥ ಘಟನೆ ಅಂದರೆ ಕಾರಾಗೃಹ ಇಲಾಖೆ ಸ್ವಲ್ಪ ಎಚ್ಚೆತ್ಕೊಂಡಿದೆ, ಈ ರೀತಿ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಇದೆ ಅನ್ನೋಂಥ ಮಾತನ್ನು ಮಾತ್ರ ನಾವು ಹೇಳ್ಬೋದು. ಆದರೆ ಬಳ್ಳಾರಿಯಲ್ಲಿ ಕೂಡ ಪ್ರತಿ ವರ್ಷಕ್ಕೊಮ್ಮೆ SP ಕಚೇರಿಯಿಂದ ಬಳ್ಳಾರಿ ಜೈಲಿಗೆ ರೈಡ್ ಮಾಡ್ತಾರೆ. ರೈಡ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಿಗರೆಟ್ಗಳು ಸಿಗ್ತವೆ, ಬೀಡಿ ಸಿಗ್ತವೆ, ಗಾಂಜಾ ಸಿಗ್ತವೆ, ಬೇರೆ ಬೇರೆ ಮೊಬೈಲ್ ಸಿಗ್ತವೆ, ಸಿಮ್ಗಳು ಸಿಗ್ತವೆ. ಈ ರೀತಿಕಂಥ ಎಲ್ಲ ಘಟನೆಗಳು ಬಳ್ಳಾರಿಯಲ್ಲಿ ಕೂಡ ಆಗಿದ್ದಾವೆ. ಆದರೆ ಫೋಟೋ ವಿಡಿಯೋಗಳೆಲ್ಲ ಬಹಿರಂಗ ಆಯ್ತಲ್ಲ, ಅದಾಗೋ 2 ದಿನ ಮುಂಚೆ ಇಲ್ಲೂ ರೈಡ್ ಆಗಿತ್ತು. ಆದ್ರೆ ರೇಡ್ ಆದಾಗ ಅಲ್ಲಿ ಏನು ಸಿಗ್ಲಿಲ್ಲ, ಯಾಕಂದ್ರೆ 1 ತಾಸು ಅವರನ್ನ ಕಾಯಿಸಿ CCB ಪೊಲೀಸರನ್ನ ಎಲ್ಲಾ ಕ್ಲಿಯರ್ ಮಾಡ್ಬಿಡ್ಲಾಗಿತ್ತು ಅನ್ನೋ ಮಾತುಗಳಿದೆ. ನನಗೆ ಯಾರೋ ಹೇಳ್ತಾ ಇದ್ರು, ನರಸಿಂಹಮೂರ್ತಿ ಜೈಲಿಂದ ಹೊರಗಡೆ ಬಂದವರು ನನಗೆ ಇಲ್ಲೊಂದ್ಸಲ ಈ ಬೆಂಗಳೂರಿನ ಯಾವುದೋ ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿಯುವಾಗ ಬಂದು ಮಾತನಾಡಿಸಿದ್ರು. ಭಾಳ ಪ್ರಸಿದ್ಧ ವ್ಯಕ್ತಿಯವರು ಜೈಲಿನ ಬಗ್ಗೆ ಹೇಳ್ತಾ ಇದ್ರು. ಹೆಂಗೆ ಅಂದರೆ, ನೀವು ಮೊದಲೇ ಇವರು ರೇಡ್ ಮಾಡೋದು, ವಾರಕ್ಕೊಂದು ರೇಡ್ ಮಾಡ್ತಾರೆ. 15,000 ಮೊಬೈಲನ್ನು 60,000 70,000ಕ್ಕೆ ಇವ್ರು ಕೊಟ್ಟಿರ್ತಾರೆ. ಮೊಬೈಲ್ ರೇಡ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಮರುದಿನ ಅದೇ ಮೊಬೈಲನ್ನು ಮರು ಮಾರಾಟ ಮಾಡ್ತಾರೆ ಕೈದಿಗೆ. ಅರ್ಥ ಏನು? ಇಫ್ ಯು ಹ್ಯಾವ್ ಎ ಪರ್ಚೇಸಿಂಗ್ ಪವರ್ ಯು ಕ್ಯಾನ್ ಪರ್ಚೇಸ್ ಎನಿಥಿಂಗ್. ಅವ್ರಿಗೆ ಬಳ್ಳಾರಿ ಏನು, ಅವ್ರಿಗೆ ಬೆಂಗಳೂರು ಏನು? ಪ್ರಶಾಂತ್, ಈ ಬಗ್ಗೆ ಇದು ಎಲ್ಲ ಕಡೆ ನಡೀತಕ್ಕಂಥ ವಾತಾವರಣ. ಆದರೆ ಅಧಿಕಾರಿಗಳೇ ಇದಕ್ಕೆ ಹೊಣೆಗಾರರಾಗ್ತಾರೆ. ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಸಾಕಾಗಲ್ಲ ನರಸಿಂಹಮೂರ್ತಿ, ಇದರಲ್ಲಿ 10 ವರ್ಷಗಳ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಇದರಲ್ಲಿ ಪೆಂಡಿಂಗ್ ಎನ್ಕ್ವೈರಿಯ ಪ್ರಶ್ನೆಯೇ ಇಲ್ಲ. ನಿಮ್ಗೆ ಆ ರೀತಿಯ ದೃಶ್ಯಗಳು ಕಂಡಾಗ ನೀವು ಬರೀ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನೆಗ್ಲಿಜೆನ್ಸ್ ಅಂತ ಆಗಿದೆ ಅಲ್ಲ, ಅವರ ಕೊಲ್ಯೂಷನ್ನಿಂದ ಆಗಿದೆ. ಅವರಲ್ಲಿ ದುಡ್ಡು ತಗೊಂಡು ಈ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿಗಳನ್ನು ಒದಗಿಸ್ತಿದ್ದಾರೆ. ಒಂದು 10 ಜನರನ್ನು ಡಿಸ್ಮಿಸ್ ಮಾಡಿದರೆ ಎಲ್ಲ ಕಾರಾಗೃಹಗಳಲ್ಲಿ ಏನೇನು ನಡೀತಾ ಇತ್ತು ಎಲ್ಲವೂ ಬಂದ್ ಆಗ್ತಾ ಇತ್ತು. ನೀವು ಪೆಂಡಿಂಗ್ ಎನ್ಕ್ವೈರಿ ಇಟ್ಟು ಒಂದು ಸಸ್ಪೆಂಡ್ ಮಾಡ್ತೀರಿ, ಇಲ್ಲ ಪೆಂಡಿಂಗ್ ಎನ್ಕ್ವೈರಿ ಇಟ್ಟು ಬೇರೆ ಬೇರೆ ಜೈಲ್ಗಳಿಗೆ ಟ್ರಾನ್ಸ್ಫರ್ ಮಾಡಿದರೆ ಇಲ್ಲಿರುವ ದಂಧೆ ಅಲ್ಲಿ ಹೋಗಿ ಮಾಡ್ತಾರೆ ಅಷ್ಟೇ. ಅದಕ್ಕೆ ಪ್ರಶಾಂತ್, ನಾನು ಹೇಳಿದೆಲ್ಲ, ಒಂದು 10 ವರ್ಷಗಳ ಕೆಳಗಡೆ ಬಳ್ಳಾರಿ ಜೈಲಿಗೆ ಕೂಡ ಒಂದು ನಾವು ಸುದ್ದಿ ಮಾಡಿದ್ವಿ. ಒಬ್ಬ ನಮಗೆ ಜೈಲು ಕೈದಿನೇ ಇಸ್ಪೇಟ್ ಆಡ್ತಕ್ಕಂಥ ವಿಡಿಯೋಗಳನ್ನು ಹೊರಗಡೆ ಲೀಕ್ ಮಾಡಿದ್ರು. ಅಂದರೆ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಬಂದಂಥ ಒಬ್ಬ ಕೈದಿ ಹೊರಗಡೆ ಬಂದು ಇಲ್ಲಿ ಇಸ್ಪೇಟ್ ಆಡ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಅದನ್ನು ನಾವು ಒಂದಷ್ಟು ಸುದ್ದಿ ಮಾಡಿದಾಗ ಇಲ್ಲಿ ಕೂಡ ಜೈಲಿನ ಮುಖ್ಯಾಧಿಕಾರಿಗಳು ಸೇರಿದಂತೆ ಅಂದಿನ ಕಾರಾಗೃಹ ಇಲಾಖೆ ಸಚಿವರು ಕೂಡ ಬಂದು ಪರಿಶೀಲನೆ ಮಾಡಿದರು. ಇದು ಹಿಂದೆ ಮುಂದೆ ನಿನ್ನೆ ಇವತ್ತು ಅಂತಲ್ಲ, ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸವಾಗಿದೆ. ಈಗ ತಾವು ಹೇಳಿದಾಗೆ ಈಸ್ ಮಸ್ಟ್ ಪನಿಷ್ಡ್. ಅಂದರೆ ಇವರಿಗೆ ಡಿಸ್ಮಿಸ್ ಆಗ್ತಕ್ಕಂಥ ಒಂದು ಡಿಸಿಷನ್ ಏನಾದರೂ ಸರ್ಕಾರದ ವತಿಯಿಂದ ಕೊಟ್ಟಾಗ ಮಾತ್ರ ಬೇರೆ ಬೇರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತವೆ. ಕೇವಲ ಪೆಂಡಿಂಗ್ ಎನ್ಕ್ವೈರಿ, ಅವ್ರನ್ನ ಸಸ್ಪೆಂಡ್ ಮಾಡೋದಾಗಿರ್ಬೋದು, ವಿಚಾರಣೆ ಮಾಡೋದಾಗಿರ್ಬೋದು, ಈ ರೀತಿ ಅದು ಮಾಡಿದಾಗ ಮತ್ತೆ 3 ತಿಂಗಳು 6 ತಿಂಗಳಾಗುತ್ತೆ, ಮೀಡಿಯಾ ಡೈವರ್ಷನ್ ಆಗುತ್ತೆ. ಅವಾಗ ಮತ್ತೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಅವ್ರಿಗೆ ವರ್ಗಾವಣೆ ಆಗುತ್ತೆ, ಮತ್ತು ಯಥಾ ರೀತಿ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಹೀಗಾಗಿ ಅವರಿಗೆ ಬೇರೆ ಅಧಿಕಾರಿಗಳಿಗೆ, ತಪ್ಪು ಮಾಡಿದಂಥ ಅಧಿಕಾರಿಗಳಿಗಿಂತ ಬೇರೆ ಅಧಿಕಾರಿಗಳಿಗೆ ಎಚ್ಚೆತ್ಕೋಬೇಕಂದ್ರೆ ಇವ್ರಿಗೆ ಕಂಪಲ್ಸರಿಯಾಗಿ ಅವ್ರನ್ನ ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸ ಆದಾಗ ಮಾತ್ರ ಅವ್ರಿಗೆ ಏನು ಇನ್ನೊಮ್ಮೆ ಈ ರೀತಿ ಆಗೋದಿಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಪ್ರಶಾಂತ್, ಆದ್ರೆ ಒಂದು ಕ್ವಿಕ್ ಕ್ವೆಶ್ಚನ್. ಈಗ ನಾವು ಗಮನಿಸಿದ್ವಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ದರ್ಶನ್ ಬರ್ತಾ ಇದ್ದಂತೆ ಈ ವಿಲ್ಸನ್ ಗಾರ್ಡನ್ ನಾಗನ ಸಾಂಗತ್ಯವನ್ನ ಬೆಳೆಸೋದಕ್ಕೆ ಬಯಸಿದ್ರು ಅಂತ ನಂತರ ಫೋಟೋ ಮೂಲಕ ಅದೆಲ್ಲ ಜಗಜ್ಜಾಹೀರಾಗಿದೆ. ಈಗ ಬಳ್ಳಾರಿ ಜೈಲಲ್ಲೂ ಈ ರೀತಿಯ ರೌಡಿ ಶೀಟರ್ಗಳು, ಬಹಳ ಕ್ರಿಮಿನಲ್ ಹಿನ್ನೆಲೆ ದೊಡ್ಡ ಹೆಸರುಗಳು ಯಾವ್ದಾದ್ರು ಇದೆಯಾ ಅಂತ? ಪ್ರತಿಮಾ, ಸದ್ಯಕ್ಕೆ ದೊಡ್ಡ ಹೆಸರಿನ ಯಾವ ರೌಡಿಗಳಿಲ್ಲ. ಆದರೆ ಬಳ್ಳಾರಿಯ ಇತಿಹಾಸವನ್ನು ಕೆಣಕೋದಂತಂದರೆ ದೊಡ್ಡ ದೊಡ್ಡ ರೌಡಿಗಳು ಇಲ್ಲೆಲ್ಲರೂ ಕೂಡ ಬಂದೋಗಿದ್ದಾರೆ. ಈ ಕೊಡಂಗಿ ಕೃಷ್ಣ ಆಗಿರ್ಬೋದು, ಅಥವಾ ಸಿಗ್ಲಿ ಬಸ್ಯ, ಮತ್ತು ಈ ಬೆತ್ತನಗೆರೆ ಶಂಕರ, ಬಂಡೆ ಮಂಜು, ಅಶೋಕ್ ಪೈ, ಮಹಾದೇವ ಸಾವ್ಕಾರ, ಶಂಕರ್ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕೈದಿಗಳು ಶಿಕ್ಷೆ ಅನ್ನೋ ಕನ್ವೆಕ್ಷನ್ ಆದವರು ಕೂಡ ಇಲ್ಲಿ ಬಂದು ಸಾಕಷ್ಟು ಜನರು ಬಂದು ಹೋಗಿರ್ತಕ್ಕಂಥ ಇತಿಹಾಸ ಇದೆ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಬಳ್ಳಾರಿ ಜೈಲು
ಸ್ವತಂತ್ರ ಹೋರಾಟಗಾರನ ಇರತಕ್ಕಂಥ ಪ್ರಖ್ಯಾತಿಯನ್ನು ಪಡೆದಿತ್ತು. ತದನಂತರ ದಿನಗಳಲ್ಲಿ ಈ ರೀತಿಯಾದಂಥ ರೌಡಿ ಶೀಟರ್ಗಳು ಕೊಲೆಗಡಕರನ್ನ ಇರ್ತಕ್ಕಂಥ ಕಠಿಣವಾದಂಥ ಶಿಕ್ಷೆ ಅನುಭವಿಸ್ತಕ್ಕಂಥ ಕುಖ್ಯಾತಿಯನ್ನು ಕೂಡ ಬಳ್ಳಾರಿ ಜೈಲು ಪಡೆದಿದೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಕಣ್ಣಿಡಿ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಏನು ನಡೆಯುತ್ತೆ ಅಂತಕ್ಕಂಥದ್ದು ಒಳ್ಳೆ ಸುದ್ದಿಗಳು ಸಿಗ್ಬೋದೋ ಏನೋ. ಎಸ್ ಶಿಫ್ಟ್ ಆಗ್ತಿದೆ ಫೋಕಸ್ ಈಗ ಬಳ್ಳಾರಿಗೆ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಮತ್ತೆ ಮೂಡಾ ವಿಚಾರಕ್ಕೆ ಬರೋಣ. ಮೂಡಾದಿಂದ ಸಿದ್ದರಾಮಯ್ಯ ಪತ್ನಿ ಸೈಟ್ ಪಡೆದಂತಹ ಆರೋಪದ ಪ್ರಕರಣ ಇದೆಯಲ್ಲ, ಈ ಪ್ರಕರಣಕ್ಕೆ, ಈ ಆರೋಪಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.